ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಅಮ್ಮನ ಮನೇಲಿ ಒಂದು 5 ಡೇಸ್ ಇದ್ದಾಗ ಅಲ್ಲಿನ ವೀಡಿಯೋಗಳನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಕೂಡ ನವಿಲಿಗೆ ಮೇವು ಕೊಟ್ಟು ಒಳಗೆ ಬಂದಿದ್ರು. ಯಾರೂ ಮಾತಾಡಬೇಡಿ, ಅದು ಹಿಂದೆ ಹೋಗಬೇಡಿ, ಅದು ಮೇವು ತಿನ್ನೋದಿಲ್ಲ, ಹಾಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಅಮ್ಮ ಹೇಳೋದು, ನನಗೆ ಒಂದು ಸರಿ ಆದರೂ ಅದು ನೋಡಲಿಲ್ಲ, ಅದು ಬಂದು ಮೇವು ತಿನ್ನಲಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗೋದಿಲ್ಲ. ನೀವು ಹೇಗೋ ಹಾಗೆ ನನಗೆ ನವಿಲು ಕೂಡ ಆಗಿದೆ. ಅಂದರೆ ಒಂದು ಸರಿ ಅದು ಮನೆ ಹಿತ್ತಲ ಕಡೆ ಬಂದು ಅದು ಕೂಗೋದು, ಅದನ್ನು ನಾವು ಕೊಟ್ಟಿದ್ದ ಮೇವು ತಿನ್ಕೊಂಡು ಹೋದರೆ ನಮಗೆ ಅವಾಗ ಸಮಾಧಾನ. ನಮಗೆ ಇಲ್ಲ ಅಂದರೆ ನಮಗೆ ಊಟನೂ ಬೇಡ, ತಿಂಡಿನೂ ಬೇಡ, ಮತ್ತು ಮನಸ್ಸಿಗೆಲ್ಲ ಕಸಿವಿಸಿ ಆಗ್ತಾ ಇರುತ್ತೆ. ಇನ್ನೂ ಬಂದಿಲ್ವಲ್ಲ ನವಿಲು ಅಂತ ಹೇಳಿ. ಅದು ಬಂದೋದ್ರೆ ಮನಸ್ಸಿಗೆ ಅವತ್ತು ಇಡೀ ದಿನನೂ ಸಂತೋಷ, ಲವಲವಿಕೆ, ನಮಗೂ ಒಂಥರ ನವಿಲು ಬಂದು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಕೂಡ ಈಗ ಕೆಲಸ ಮುಗಿಸ್ಕೊಂಡು ಹಿತ್ತಲಲ್ಲಿ ಕೂತಿರ್ತೀನಿ. ಬಂದು ಆ ಕಡೆ ಓಡಾಡ್ತಿರೋದು ನಮಗೆ ನೋಡಿ ಖುಷಿ ಆಗ್ತಿರುತ್ತೆ. ಅವತ್ತೊಂದು ದಿನ ನಮಗೆ ಕಳಿತೀವಿ ಅಂತಲೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಮಗನಿಗೆ ಕೂಡ ತಿಂಡಿ ಕೊಟ್ಟು ಕೂರಿಸಿದ್ರು ಅಮ್ಮ. ವಾತಾವರಣ ಕೂಡ ಚೇಂಜ್ ಆಗಿತ್ತು. ಇನ್ನೇನು ವಿಪರೀತ ಮಳೆ ಬರುವ ಹಾಗಿತ್ತು. ಹಾಗಾಗಿ ನನ್ನ ಮಗ ಅವ್ರ ತಾತನಿಗೆ ಮಾವಿನ ಹಣ್ಣು ಕಿತ್ಕೊಡಿ ಅಂತ ಕೇಳ್ತಾ ಇದ್ದ. ಅವರಿಗೆ ಕೂರಕ್ಕೂ ಬಿಡ್ದೇ ಮಾವಿನಕಾಯಿ ಕಿತ್ಕೊಡಿ ಅಂತ ಕೇಳ್ತಾರೆ. ಒಂದು 2 ಹಣ್ಣು ಮಾವಿನ ಹಣ್ಣು ಸಿಗ್ತಾ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಬೆಳೆದ ಕಾಯಿ ಮಾತ್ರ. ನಾನು ಬೆಳೆದ ಕಾಯಿನ ದೋಟಿಲೆಲ್ಲ ಕಿತ್ಕೊಡ್ತೀನಿ. ಊರಿಗೆ ತೊಗೊಂಡು ಹೋದ್ಮೇಲೆ ಒಂದು 2 ಡೇಸ್ 3 ಡೇಸ್ ಒಳಗೆ ಹಣ್ಣಾಗುತ್ತೆ, ಆಯಿತಾ ಅಂತ ಹೇಳ್ತಾ ಇದ್ರು. ಹಾಗೆ ದೋಟಿ ಸಹಾಯದಿಂದ ಬೆಳೆದ ಕಾಯಿನೆಲ್ಲ ಉದುರಿಸ್ತಾ ಇದ್ರು. ಇವನು ಅಲ್ಲಿದೆ ತಾತ, ಇಲ್ಲಿದೆ ತಾತ ಅಂತ ಹೇಳ್ತಾ ಇದ್ರು. ಪಾಪ ಅವ್ರಿಗೆ ಕೂಡ ದೋಟಿಯಿಂದ ಬೀಳ್ಸೋದು ತುಂಬ ಕಷ್ಟ ಆಗ್ತಿತ್ತು. ನೋಡಿ, ಅವನಿಗೆ ತುಂಬಾ ಖುಷಿ. ನಾನು ಹೇಳ್ತಾ ಇದ್ದೀನಿ, ತಾತ ಎಲ್ಲ ಮಾವಿನಕಾಯಿ ಎಲ್ಲ ಉದುರಿಸ್ತಾ ಇದ್ದಾರೆ ಅಂತ ಹೇಳಿ. ಬಿದ್ದ ಕಾಯಿಗಳನ್ನೆಲ್ಲ ಅವನು ಹೆಕ್ಕೊಂಡು ಬರೋಕ್ಕೆ ಇದು ಮಾಡ್ತಾ ಇದ್ದ. ಬೆಳೆದ ಕಾಯಿಗಳನ್ನೆಲ್ಲ ಬುಟ್ಟಿಗೆಲ್ಲ ತಗೊಂಡು ಬಂದು ಹಾಕ್ತಾ ಇದ್ದ. ಅವನಿಗೊಂದು ತುಂಬ ಖುಷಿ ಆಯ್ತು, ಇಷ್ಟು ಸಿಕ್ತು ಅಂತ. ಅಮ್ಮ ನೋಡು ಅಂತ ಹೇಳಿ ನನಗೆ ತೋರಿಸ್ತಾ ಇದ್ದ. ಅಂದರೆ ಅವ್ರ ತಾತಂಗೆ ಹೇಳೋದು, ಅಲ್ಲೊಂದು ಮಾವಿನಕಾಯಿ ಇದೆ, ಇಲ್ಲೊಂದು ಮಾವಿನಕಾಯಿ ಇದೆ ತಾತ, ಇದನ್ನು ಬೇಡ ತೆಗೀರಿ, ಅದನ್ನು ತೆಗೀರಿ ಅಂತ ಹೇಳ್ತಾ ಇದ್ದ. ಪಾಪ ಅವರಿಗೆ ದೋಟಿಲೆಲ್ಲ ಉದಿಸೋಕೆ ಕಷ್ಟನೇ ಆಗ್ತಾಯಿತ್ತು. ಅದೇ ಅವ್ನು ಬಿಡ್ತಾನೆ ಇರಲಿಲ್ಲ. ಅವನ ಖುಷಿಗೆ ಅವರ ಅಪ್ಪ ಕೂಡ ಅವನಿಗೆ ಅಂದರೆ ತುಂಬ ಖುಷಿ ಆಗ್ತಿತ್ತು ಅವನು ಆ ಥರ ಹೇಳೋದಲ್ಲ. ಓ ಹೌದಾ, ಇಲ್ಲಿದೆಯಾ ಅಲ್ಲಿದೆಯಾ ಅಂತಲೇ ಕೇಳ್ತಾನೆ ಇದ್ರು. ನಾವು ಮಾವಿನಕಾಯಿ ಎಲ್ಲ ಬೀಳಿಸ್ಬೇಕಾದ್ರೆ ತುಂಬಾ ಸೌಂಡ್ ಆಗ್ತಾಯಿತ್ತು, ನಾವು ಮಾತಾಡ್ಬೇಕಾರೆಲ್ಲ. ಹಾಗಾಗಿ ನವಿಲು ಕೂಡ ಹೆದರ್ಕೊಂಡು ಮನೆ ಮೇಲೆ ಹೋಗಿ ಕೂತ್ಕೊಂಡಿತ್ತು. ನೋಡಿ, ಹೇಗೆ ಕಾಣ್ತಾ ಇದೆಯಲ್ಲ, ನವಿಲು ಮನೆ ಮೇಲೆ ಕೂತ್ಕೊಂಡಿದೆ. ತಗೊಂಡು ಬಾ, ಇಷ್ಟೊಂದು ಸಿಕ್ತ ಪಾಪ. ಇನ್ನೇನು ಮಳೆ ಬರುವ ಹಾಗಿತ್ತು. ಸಣ್ಣ ಸಣ್ಣ ಹನಿ ಕೂಡ ಬರ್ತಾ ಇತ್ತು. ಬೇಗ ಮಾವಿನಕಾಯಿನ ತಗೊಂಡು ಒಳಗೆ ಹೋಗಿ ನೋಡಿ, ಮಳೆ ಬಂದೇ ಬಿಟ್ಟು ಎಷ್ಟು ವಿಪರೀತ ಮಳೆ ಬರ್ತಾ ಇದೆ ನೋಡಿ. ಮಳೆ ಅಂತೂ ತುಂಬ ದೊಡ್ಡಕ್ಕೆ ಬಂತು ಮಳೆ. ಒಳಗೆ ಬಾ, ಮಳೆ ಬರ್ತಿದೆ. ಸ್ವಲ್ಪ ಬೇಡ, ಹುಡುಗ ಬರ್ತಿದೆ. ಮನೆ ಒಳಗೆ ನೋಡು, ಹುಡುಕ್ತಲ್ಲಿ ನೋಡು. ಅಪ್ಪ ನೀವು ಒಳಗೆ ಬಾ. ಅಮ್ಮ ಕೂಡ ಹೂ ಕೊಟ್ಟರು, ಮುಡ್ಕೊಂಡೆ. ಅಮ್ಮನ ಮನೆ ಹಿತ್ತಲಲ್ಲೇ ಬೆಳೆದಂಥ ಹೂವಿದು. ಮಳೆ ಕೂಡ ಕಡಿಮೆ ಆಯಿತು. ನಾವು ಕೂಡ ಹೊರಟ್ವಿ ನಮ್ಮೂರಿಗೆ.
ತುಂಬಾ ಬೇಜಾರಾಗ್ತಿತ್ತು ನನಗೆ ಹೋಗ್ಬೇಕಾದ್ರೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ನೀನು ಅಮ್ಮನ ಮನೆಗೆ ಬರುವಾಗ ಇರುವಂಥ ಖುಷಿ ಈಗ ಹೋಗ್ಬೇಕಾದ್ರೆ ಇರೋದಿಲ್ಲ ಅಲ್ವಾ ಅಂತ ಹೇಳಿ. ನನಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಹಾಗೆ ಅಮ್ಮನ ಮನೆಗೆ ಬರುವಾಗ ಇರುವಂಥ ಸಂತೋಷ ಹೋಗ್ಬೇಕಾದ್ರೆ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್. ತುಂಬ ಭಾರವಾದ ಮನಸ್ಸಿನಿಂದ ಅಮ್ಮನ ಮನೆಯಿಂದ ಹೆಜ್ಜೆ ನೀಡುತ್ತಾ ಮಕ್ಕಳೊಂದಿಗೆ ಹೊರಟ್ವಿ.